ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದ್ರೆ ಡೇ ಆದರೂ ಒಂದು ಚಿಂತೆ, ನೈಟ್ ಆದರೂ ಒಂದು ಚಿಂತೆ ನನಗಂತೂ. ಯಾಕಂದ್ರೆ ಡೇ ಆಯಿತು ಅಂತಂದ್ರೆ ಸೊ ಮಾರ್ನಿಂಗ್ ಆಯ್ತು, ಇನ್ನೇನು ದಗ್ದ ಮುಗಿಸ್ಕೋಬೇಕು, ಯಾವ್ದು ಥರ ವಿಡಿಯೋ ಮಾಡಬೇಕು ಈ ಥರ ಚಿಂತೆ. ನೈಟ್ ಆತಂತಂದ್ರೂ ಅದೇ ಚಿಂತೆ. ಸೊ ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ ಅನ್ನೋದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರ್ತೈತಿ. ಸೊ ಅದಕ್ಕೆ ನಾನು ಇವತ್ತು ನಮ್ಮ ಡ್ಯಾಡಿನ ಫೇವ್ರೇಟ್, ಇದೊಂಥರ ಅವ್ನ ಫೇವ್ರೇಟ್ ಅದು. ಆ ಥರ ಅದರೊಳಗೆ ಏನಾದರೂ ಮಾಡಬೇಕು, ಅದನ್ನ ವಿಡಿಯೋ ಮಾಡ್ಬೇಕು ನಾ ಇವತ್ತಂತ ಅಂದ್ಕೊಂಡು ವಿಡಿಯೋ ಮಾಡಾಕತ್ತೀನಿ. ಸೊ ಈ ಥರ ಉಳ್ಳಾಗಡ್ಡಿನ ಕಟ್ ಮಾಡ್ಬೇಕು. ಹಂಗೆ ನಾನು ಟೊಮಾಟೊ ಕೂಡ ತಂದೀನಿ. ಸೊ ಟಮಾಟೆನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗಲೂ ನಮ್ಮ ಡಾರ್ಲುಗೆ ಇದು ಜಾಸ್ತಿನೇ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನಿದೆ. ಸೊ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು ಮನೆಯೊಳಗೆ. ಸಿಂಪಲ್ ಇದು ನೀನು ಒಲಿ ಮ್ಯಾಗಿಟ್ಟು ಬೇಯಿಸ್ಬೇಕನ್ನಂಗಿಲ್ಲ, ಏನಿಲ್ಲ, ಆ ಥರ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಸೊ ಸ್ವಲ್ಪ ಸಾಲ್ಟ್ ಮತ್ತು ಖಾರ ತೊಗೊಂಬಂದೀನಿ, ಅದನ್ನು ಹಾಕೋತೀನಿ. ಸೊ ಪ್ಲಸ್ ಹಂಗೆ ಸೊ ಶೇಂಗಾ ಪುಡಿ ಇರ್ತೈತಿ ಮನ್ಯಾಗ ಹೆಂಗಿದ್ರು. ಸೊ ಅದನ್ನು ಶೇಂಗಾ ಪುಡಿ ಒಂದಿಟ್ಟು ಹಾಕೋದು. ಆಯ್ತು ನೋಡ್ರಿ, ಇಷ್ಟ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೋದು, ಎಣ್ಣೆ ಹಾಕಿ ಅದನ್ನ ತಿನ್ನೋದು. ಸೊ ಎಲ್ಲರೂ ಎಣ್ಣೆ ಖಾರ ತಿರ್ತಾರೆ, ಅದ್ರೊಳಗೆ ಡಿಫ್ರೆಂಟಾಗಿ ಎಣ್ಣೆ ಖಾರದೊಳಗೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದ್ರೆ ಇನ್ನೂ ಚಲೋ ಹತ್ತತ್ತೆ ಅಂತ ಅನ್ಕೋತೀನಿ. ಸೊ ನನಗೂ ಫಸ್ಟ್ ಟೈಮ್ ಗೊತ್ತಿದ್ದಿಲ್ಲ, ಅವ್ ಹೇಳಿದ ಈ ಥರ ಮಾಡಿದ್ರೆ ಚಲೋ ಇರ್ತೈತಿ, ಸೊ ಈ ಥರ ಮಾಡಿಕೊಡ್ಬಾ ನನಗೆ ಅಂಥೇಳಿ. ಸೊ ಆಗಿಂತ್ರ ಆಯಿತು ಅಂತೇಳಿ ಅವ್ನು ಹೇಳಿದಂಗೆ ಮಾಡ್ತಿರ್ತೀನಿ. ಸೊ ಮತ್ತು ಟಿಫಿನ್ ಕೂಡ ಇದನ್ನ ಕಟ್ಕೊಂಡು ಹೋಗ್ತಿರ್ತಾನೆ ಸಮ್ ಟೈಮ್ ಎಲ್ಲ. ಸೊ ಅವ್ನಿಗೆ ಇಷ್ಟ ಆಗ್ಲಾರ್ದೇನಾದರೂ ಪಲ್ಯ ಇತ್ತಂದ್ರೆ ಈ ಥರ ಮಾಡಿಸಿ ಕಟ್ಕೊಂಡು ಹೋಗ್ಬಿಡ್ತಾನೆ. ಇದೇ ಥರ ಮಾಡಿಕೊಡ್ರಿ ಅಂತ ಹೇಳ್ತಾನೆ. ಸೊ ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ, ಸೊ ಸಖತ್ತಾಗಿರುತ್ತೆ. ಸೊ ಫ್ಯಾಮಿಲಿ ಒಳಗೂ ಮಾಡಿಕೊಡುತ್ತೆ ಬರೀ ಈ ಥರ ಎಲ್ಲ. ವಾವ್, ಫೈನಲ್ ಆಗಿ ಪಾರ್ಸಲ್ ಮನೆಗೆ ಬಂತು. ಅಮೆಝಾನ್ದಿಂದ ಒಂದು ಟೇಬಲ್ನ ಆರ್ಡ್ರ್ ಮಾಡಿದ್ವಿ. ಸೊ ಅಮೆಝಾನ್ದವರು ಮನೆಗೆ ಕಳ್ಸಾರ. ಪಾರ್ಸಲ್ ಬಾಯ್ ಎಲ್ಲ ಮನೆಗೆ ಬಂದ ಟೇಬಲ್ ಕೊಟ್ಟೋದ. ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ನಮ್ಮ ಒಂದೊಂದು ಡ್ರೀಮ್ ಎಲ್ಲ ಕಂಪ್ಲೀಟ್ ಆಗತ್ತವ. ಸೊ ಕೈ ಸೇರಾಕತ್ತವ ಅಂತ ಅನ್ಕೋಬೋದು ನಾವು ಇದರಿಂದ ನೋಡಕತ್ರ. ಈ ಥರ ಎಲ್ಲನೂ ತೊಗೊಳಕತ್ತೀವಿ, ಒಂದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲನೂ ಸಜ್ಜು ಮಾಡ್ಕೊಳಕತ್ತೀವಿ. ಈಗ ನಮ್ಮ ಪ್ಲ್ಯಾನ್ ನಡೆದತ್ತೀಗ ಸಜ್ಜು ಮಾಡ್ಕೊಳಕತ್ತೀವಿ ಈಗ. ಸೊ ಹಂಗೆ ನಮ್ಮ ಡಾರ್ಲು ಅವರಿಗೆ ರೊಕ್ಕ ಕೊಟ್ಟ. ಸೊ 4000 ರೂಪಾಯಿ ಕೊಟ್ಟ ಒಂದು ಟೇಬಲ್ ಪರ್ಚೇಸ್ ಮಾಡ್ಕೊಂಡಿವಿ. ಸೊ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಅವ್ರಿಗೆ ಟೈಮ್ ಆಗಿತ್ತು ಹೋಗೋದು ನಮ್ಮ ಡಾರ್ಲುಗೆ. ನೆಕ್ಸ್ಟ್ ಲಾಗ್ ನಮ್ಮ ಟೇಬಲ್ PC ಎಲ್ಲ ಬರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟೊತ್ತನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.